ಯಾವತ್ತೂ ಆಗಿಲ್ಲ ನನಗೆ. ಮೊದಲಿಗೆ ಜನ ಸರ್ ಥ್ಯಾಂಕ್ ಯು ಸೋ ಮಚ್. ನನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಸಾಲದು. ಹೇಮಂತ್ ಸರ್ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸಿನಿಮಾದಲ್ಲಿ ನನಗೆ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ನಾನು ಎಂದಿಗೂ ಚಿರಋಣಿಯಾಗಿರ್ತೀನಿ. ಹಾಗೆ ನನ್ನ ನೆಚ್ಚಿನ ನಟ ರಂಗಣ ರಘು ಸರ್ ಜೊತೆ ನಟಿಸುವಂಥ ಅವಕಾಶ, ರವಿಶಂಕರ್ ಸರ್ ಜೊತೆ ಅವ್ರು ನಡೆಸುವಂಥ ಅವಕಾಶ, ಶರತ್ ಲೋಹಿತಾಶ್ವ ಸರ್ ಜೊತೆ ಅವ್ರು ನಡೆಸುವಂಥ ಅವಕಾಶ, ಸೀರಿಯಸ್ಲಿ ನಾನು ಯಾವತ್ತೂ ಕನ್ಸು ಅನ್ಕೊಂಡಿರಲಿಲ್ಲ. ಐ ಥಿಂಕ್ ಒಂದು ಪ್ಯೂರ್ ಟ್ಯಾಲೆಂಟ್ಗೆ ಕೊಡುವಂಥ ಒಂದು ಜಾಗ ಇದು. ಇಲ್ಲಿ ಯಾವುದೇ ರೀತಿಯ ಶಿವಾರಿಸ್ ಇಡಲ್ಲ. ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಕೆಲಸ ಇದೆ ಅಂತ ತೋರಿಸ್ಕೊಡುವಂಥ ಒಂದು ತಂಡ. ಸೊ ಅದಕ್ಕೆ ನಾನು ಮೊದಲಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಜ್ಞಾತವಾಸಿಯಲ್ಲಿ ನಾನು ರೋಹಿತ್ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ. ಚಿಕ್ಕ ಹುಡುಗ ಅಂತ ಹೇಳಿರ್ಬೋದು, ಅದು ಕೇಳಿಸಿರುತ್ತೆ ನಿಮಗೆ. ಸೊ ಅಷ್ಟೇ ಹೇಳಕ್ಕೆ ಸಾಧ್ಯ. ನಾನು ಬಂದಿರುವಂಥ ಒಂದು ಕಂಟೆಂಟ್ ಪ್ರಕಾರವಾಗಿ ನೋಡಿದ್ರೆ ಕಂಪ್ಯೂಟರ್ ಒಬ್ಸೆಷನ್ ಇದೆ ನನಗೆ. ಕಂಪ್ಯೂಟರ್ ಅಂದರೆ ಭಾಳ ಇಷ್ಟ ಅನ್ನೋ ತೋರಿಸ್ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಹೇಳಕ್ಕೆ ಸಾಧ್ಯ. ಇನ್ನೇನು 11ಕ್ಕೆ ರಿಲೀಸ್ ಆಗ್ತಾ ಇದೆ. ನಾನು ಕಾತುರದಿಂದ ಕಾಯ್ತಾ ಇದ್ದೀನಿ, ನೀವು ಕೂಡ ಕಾಯ್ತಿದ್ದಾರೆ ಅಂತ ಗೊತ್ತು. ಈ ಸಿನಿಮಾನ ದಯವಿಟ್ಟು ಮಾಧ್ಯಮ ಮಿತ್ರರೆಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ. ಈ ಸಿನಿಮಾ ಖಂಡಿತವಾಗ್ಲೂ ರೀಚ್ ಆಗಬೇಕು. ಯಾಕಂದರೆ ಇಂಥ ಒಂದು ಸಿನಿಮಾ ಪ್ರತಿ ಮನೆಗೂ ತಲುಪಬೇಕು. ಪ್ರತಿ ಮನೆಯಲ್ಲೂ ಹೇಗೆ ಧಾರಾವಾಹಿಗಳನ್ನ ನೋಡ್ತಾರೆ ಹಾಗೆ ಈ ಸಿನಿಮಾನ ಒಂದು ಥಿಯೇಟ್ರಲ್ಲಿ ನೋಡಬೇಕು ಅನ್ನೋದು ನನ್ನ ಒಂದು ಆಸೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ತೆ. ನನ್ನೆಲ್ಲ ಪ್ರೀತಿಯ ಆತ್ಮೀಯ ಪತ್ರಿಕೆ, ಮಾಧ್ಯಮ, ಸೋಷಿಯಲ್ ಮೀಡಿಯಾ ಕಾಂಟೆಂಟ್ ಕ್ರಿಯೇಟರ್ಸ್, ಯೂಟ್ಯೂಬರ್ಸ್, ಪಾಪರಾಜಿ ಟೀಮ್ ಎಲ್ರಿಗೂ ಆ್ಯಂಡ್ ಮೈ ಟೀಮ್ ಅಜ್ಞಾತವಾಸಿ ತಂಡ, ಮೈ ಫ್ರೆಂಡ್ಸ್, ಈ ಹಾಲಲ್ಲಿರೋ ಪ್ರತಿ ಒಬ್ರಿಗೂ ಥ್ಯಾಂಕ್ ಯು ಫಾರ್ ಶೋಯಿಂಗ್ ಅಪ್ ಟುಡೇ. ಆ್ಯಂಡ್ ನಿಮ್ಮ ಸಪೋರ್ಟ್, ನಿಮ್ಮ ಟೈಮ್, ವಿ ವ್ಯಾಲ್ಯೂ ಎವ್ರಿ ಮಿನಿಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್. ಟ್ರೈಲರ್ ನಂಗೆ ತುಂಬ ಇಷ್ಟ ಆಯಿತು. ಒಂದು ಪಾಯಿಂಟ್ಗೆ ಓಕೆ ಇದೇನಾ ನಾವು ಮಾಡಿದ್ದು, ನನ್ನ ಕ್ಯಾರೆಕ್ಟರ್ ಹಿಂಗೇನ ಇದೆಯಾ ಅನ್ನೋಷ್ಟು ನನಗೆ ಕನ್ಫ್ಯೂಸ್ ಆಗೋಷ್ಟು ಇಂಟ್ರೆಸ್ಟಿಂಗ್ ಆಗಿ ಟ್ರೈಲರ್ನ ಕಟ್ ಮಾಡಿದ್ದಾರೆ ಜನಾರ್ದನ್ ಸರ್. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ರಿಯಲಿ ಬ್ರಿಲಿಯಂಟ್. ಸಿನಿಮಾದಲ್ಲಿ ನಾನು ಪಂಕಜ ಅನ್ನೋ ಒಂದು ಪಾತ್ರನ ನಿಭಾಯಿಸ್ತಾ ಇದ್ದೀನಿ. ಶಿ ಈಸ್ ಲಿಟಲ್ ಇಂಟ್ರೋವರ್ಟ್, ತುಂಬ ಕ್ವೈಟ್ ಪರ್ಸನ್ ನ್ಯಾಚುರಲಿ. ಅಂದರೆ ಅವಳು ದಿನನಿತ್ಯ ಜೀವನದಲ್ಲಿ ಅವಳಾಯಿತು, ಅವಳ ಪ್ರಪಂಚ ಆಯಿತು ಅನ್ನೋ ಥರ ಇರುವಂಥ ಒಬ್ಳು ಹುಡುಗಿ. ಒಂದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ಇರುವಂಥ ಒಬ್ಳು ಹುಡುಗಿ. ಇಟ್ಸ್ ಅ ಕ್ಯಾರೆಕ್ಟರ್ ಆಫ್ ಗ್ರೇಸ್, ಲಾಂಗಿಂಗ್ ಆ್ಯಂಡ್ ಆಂಟಿಸಿಪೇಷನ್. ಒಂದು ಅನ್ಹೀಲ್ಡ್ ರೊಮ್ಯಾಂಟಿಕ್ ಸ್ಟೋರಿನ ಈ ಸಿನಿಮಾದಲ್ಲಿ ನೀವು ನೋಡ್ತೀರಾ. ಹಾಗೆ ಪಂಕಜ ಅಂತಂದರೆ ಲೋಟಸ್ ಅಂತ ಕೂಡ ಅರ್ಥ. ಆ ಹೂವಿನ ಸುತ್ತ ಇರೋ ಎಸೆನ್ಸ್ನ ಒಂದು ಕ್ಯಾರೆಕ್ಟರ್ ಫಿಲಾಸಫಿಯನ್ನಾಗಿ ಅಡ್ಯಾಪ್ಟ್ ಮಾಡಿರೋದು ಇನ್ನೊಂದು ಬ್ಯೂಟಿಫುಲ್ ಥಿಂಗ್ ಈ ಪಾತ್ರದ್ದು. ಬರೀ ನನ್ನ ಪಾತ್ರ ಅಂತ ಅಷ್ಟೇ ಅಲ್ಲ, ಇಲ್ಲಿರೋ ಎಲ್ಲ ಕ್ಯಾರೆಕ್ಟರ್ಸ್ಗೂ ತುಂಬ ಎಮೋಷ್ನಲ್ ಲೇಯರ್ಡ್ ಆಗಿ ಬರ್ತಿದ್ದಾರೆ. ದ ಬಿಗ್ ಹೈಲೈಟ್ ಆಫ್ ದ ಅಜ್ಞಾತವಾಸಿ ಸಿನಿಮಾ ಅಂತಂದರೆ ದ ಕ್ಯಾರೆಕ್ಟರೈಸೇಷನ್, ದ ರೈಟಿಂಗ್. ಕೃಷ್ಣ ಸರ್ನ ಇವತ್ತು ನೆನಪಿಸ್ಕೋತೀನಿ ನಾನು. ಆ್ಯಂಡ್ ದ ರೈಟಿಂಗ್ ಟೀಮ್ ಈಸ್ ಸೋ ಬ್ರಿಲಿಯಂಟ್ ಈ ಸಿನಿಮಾದಲ್ಲಿ. ದಟ್ಸ್ ಮೈ ಕ್ಯಾರೆಕ್ಟರ್ ಪಂಕಜ. I hope I've not given out too much. Okay. Thank you, Hemant sir. Ee vedikege, it really means a lot. You inspired us through every film you make, through your craft. Prati sala nim cinema nodu aache hogbekadre that feeling, you know, this is why we are here today, to do something that every good film gives us. And thank you for giving us every time. Every film of yours is also very personal and very special to us also. Thank you. And for someone like me, to where I come from, ಅಥವಾ ನಾನೇನು ರೆಪ್ರೆಸೆಂಟ್ ಮಾಡ್ತೀನಿ, ಅಥವಾ ನಾವೇನು ಕನಸನ್ನು ಕಾಣ್ತಿದ್ವಿ ಬದುಕಿನಲ್ಲಿ ಅಥವಾ ಕೆರಿಯರಲ್ಲಿ ಕಟ್ಕೊಳ್ಳೋಕ್ಕೆ, ಆ ಜರ್ನಿಯಲ್ಲಿ ಈ ಥರ ವೇದಿಕೆ ನಮಗೆ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಕನ್ಸಿಡರಿಂಗ್ ಮೀ. ಆ್ಯಂಡ್ ನಾನು ಈ ಸಿನಿಮಾ ಸೈನ್ ಮಾಡಿದಾಗ ಎಲ್ಲರೂ ಕೇಳಿದ್ರು ಸಿನಿಮಾಗೆ ಹೀರೋ ಯಾರು ಅಂತ. ಅವತ್ತಿನ ಇವತ್ತಿಗೂ ಇದೇ ಉತ್ತರ. ಆ್ಯಂಡ್ ಐ ಆಮ್ ಪ್ರೌಡ್ಲಿ ಸೇ ದಿಸ್. ಇವತ್ತು ವೇದಿಕೆ ಮೇಲೆ ಯಾರೆಲ್ಲ ಕೂತಿದ್ದಾರೆ ಇವ್ರು ಎಲ್ಲರೂ ನನ್ನ ಸಿನಿಮಾ ಹೀರೋಸ್. ಬಿಕಾಸ್ ದಿಸ್ ಸಿನಿಮಾ ಈಸ್ ಮೇಡ್ ವಿತ್ ಗ್ರೇಟ್ ಟೆಕ್ನಿಷಿಯನ್ಸ್ ಆ್ಯಂಡ್ ದ ಬೆಸ್ಟ್ ಟೆಕ್ನಿಷಿಯನ್ಸ್ ಆಫ್ ಅವರ್ ಇಂಡಸ್ಟ್ರಿ. ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಜನಾರ್ದನ್ ಚಿಕ್ಕಣ್ಣ ದ ಒನ್ ಫಸ್ಟ್ ಟೈಮ್ ನಮ್ಮ ಕನ್ನಡಗೆ ಅಥವಾ ಸೌತ್ ಇಂಡಿಯನ್ ಇಂಡಸ್ಟ್ರಿಗೆ ಒಂದು ಡಾಟಾ ಥೆಫ್ಟ್ ಬಗ್ಗೆ, ಒಂದು ಸೈಬರ್ ಕ್ರೈಮ್ ಬಗ್ಗೆ ಒಂದು ಸಿನಿಮಾ ಮಾಡಿದ್ರು. ದಟ್ ವೆರಿ ಫಸ್ಟ್ ಥಿಂಗ್ ಇನ್ ದ ಮಾರ್ಕೆಟ್ ಅವಾಗ ನಮಗೆ. ಆ್ಯಂಡ್ ಹೇಮಂತ್ ಸರ್ ಬಗ್ಗೆ ನಾವು ಹೇಳೋಂಗೆಲ್ಲ ಈಸ್ ಗಿವಿಂಗ್ ಇಸ್ ಐಕಾನಿಕ್ ಫಿಲ್ಮ್ಸ್ ಎವ್ರಿ ಇಯರ್ ಫಾರ್ ಅಸ್. ಎಲ್ಲರಿಗೂ ನಮಸ್ತೆ. ಥ್ಯಾಂಕ್ ಯು ಫಾರ್ ಕಮಿಂಗ್ ಆ್ಯಂಡ್ ಗಿವಿಂಗ್ ಟೈಮ್. ನಾನು ಹೇಮಂತ್ ಜೊತೆ ಫಸ್ಟ್ ಡಿಸ್ಕಸ್ ಮಾಡಿದಾಗ ವಿ ಡಿಸೈಡೆಡ್ ಟು ಮೇಕ್ ಗುಡ್ ಕಾಂಟೆಂಟ್ ಮೂವಿ. ನಮ್ಮ ಫೋಕಸ್ಸು we just wanted to bring amazing content for the Kannada audience,
and just to do good films. And first of all, thanks to Hemant for giving this opportunity to partner with him. That is true, because there are very few good filmmakers and producers in the state. ಅದರಲ್ಲಿ ನನಗೆ ಅವಕಾಶ ಸಿಕ್ಕಿದ್ದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಟು ಹೇಮಂತ್. ಆ್ಯಂಡ್ I actually would like to congratulate the entire team, the technicians, Jana, all the actors. They have done a fantastic job. ನಾನು ರಾಕೆಟ್ ನೋಡಿದ್ದೀನಿ ಆ್ಯಕ್ಚುಲಿ, ಸೊ ನನಗಂತೂ ತುಂಬ ಇಷ್ಟ ಆಗಿದೆ. ಆ್ಯಂಡ್ ಐ ಫೀಲ್ ಲೈಕ್ ದ ಮೂವಿ ಹ್ಯಾಸ್ ಕಮ್ ಔಟ್ ರಿಯಲಿ ವೆಲ್. ನಾನು ಒಳ್ಳೆ ಕಾಂಟೆಂಟ್ ಕೊಡ್ತಾ ಇದ್ದೀವಿ ಅಂತ ನನಗೆ ತುಂಬ ಭರವಸೆ ಇದೆ. So I'm nervous and excited for April 11th, and I'm hoping people like the trailer as well. Thank you so much. Thank you. ನಾನು ಹೇಳ್ಬಿಟ್ಟು ನರ್ಗಿಸ್ ಅಂದ್ಬಿಟ್ಟು ಇವ್ರು ನೆನ್ಸ್ಕೊಂಡು ಶಾರದದ್ದು ನಂದು ಇದ್ದಿದ್ದು. ಓಕೆ, ಥ್ಯಾಂಕ್ ಯು ವಿಶ್ವನಾಥ. ನನ್ನ ಹೆಡ್ ಕಾನ್ಸ್ಟೇಬಲ್ ಅನ್ನೋದೇ ಮರ್ತುಬಿಟ್ಟಿದ್ದೆ. ಕಾರಣ ಯಾಕೆ ಅಂತ ಹೇಳ್ತೀನಿ. ಓಕೆ, ಮೊದಲಿಗೆ ಎಲ್ರಿಗೂ ನಮಸ್ಕಾರ. ತುಂಬ ಸಂತೋಷವಾದಂಥ ವಿಚಾರ ಒಂದು, ಯಾಕೆ ಅಂತಂದರೆ ಒಬ್ಬ ಪಾತ್ರಧಾರಿ ನಾನು ಎಂಥ ಪಾತ್ರಗಳನ್ನು ಬೇಕಾದರೂ ಮಾಡಬಲ್ಲೆ ಅನ್ನೋದಕ್ಕಿಂತ ಒಬ್ಬ ನಿರ್ದೇಶಕ ಇವನು ಇಂಥ ಪಾತ್ರಗಳನ್ನು ಮಾಡಬಲ್ಲ, ನಾನು ಮಾಡಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇಟ್ಕೊಂಡು ನನ್ನಂಥವ್ರನ್ನ ಆಯ್ಕೆ ಮಾಡಿ ಇಂಥ ಸಿನಿಮಾದಲ್ಲಿ ಆಗೋದಕ್ಕೆ ಅವಕಾಶ ಕೊಟ್ಟಂಥ ನಿರ್ದೇಶಕರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕಾಗತ್ತೆ. ಯಾಕೆ ಅಂತಂದರೆ ನಮ್ಮ ಕನ್ನಡ ಚಿತ್ರರಂಗ ಕಂಡಂಥ ಅತ್ಯುತ್ತಮ ಟಾಪ್ 1 ಡೈರೆಕ್ಟರ್ಗಳಲ್ಲಿ ಒಬ್ಬರಾದಂಥ ನಮ್ಮ ಹೇಮಂತ್ ರಾವ್ ಈ ಚಿತ್ರದ ನಿರ್ಮಾಪಕರು. ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರವನ್ನು, ಮತ್ತು ನಮ್ಮ ಜನಾರ್ದನ್ ನಂಬಿಕೆ ಇಟ್ಟು ಈ ಪಾತ್ರವನ್ನು ನನಗೆ ಈ ಸಿನಿಮಾದಲ್ಲಿ ಕೊಟ್ಟರು. ನಾವು ಅದನ್ನು ಅತ್ಯುತ್ತಮವಾಗಿ ನಿಭಾಯಿಸಿದ್ದೀವಿ ಅಂತ ಅನ್ಕೋತೀನಿ. ಈಗ ನಾನು ಅನ್ಕೋತೀನಿ, ಯಾಕೆಂದರೆ ಇವರ ಆಯ್ಕೆಯಲ್ಲಿ ನಾನು ಇವತ್ತಿಂದ ನಾನೊಬ್ಬ ಒಳ್ಳೆ ನಟ ಇರಬೇಕು ಅಂತ. ಸೊ ಹಾಗಾಗಿ ನೀವಿಬ್ಬರಿಗೂ ಥ್ಯಾಂಕ್ಸ್. ನನ್ನ ಮನಸ್ಸಿನ ಭಾವನೆಯಲ್ಲಿ ಅದೇ ಹೇಳ್ತಾ ಇದೆ, ನಾನು ನಿಜವಾಗ್ಲೂ ಒಳ್ಳೆ ನಟ. ಯಾಕೆಂದರೆ ಇವರು ಆಯ್ಕೆ ಮಾಡಿದ್ದಾರೆ ಅಂದಮೇಲೆ ಖಂಡಿತವಾಗ್ಲೂ ನನಗೆ ಈಗ ಆತ್ಮವಿಶ್ವಾಸ ಜಾಸ್ತಿ ಆಗಿದೆ. ಇನ್ನೊಂದು, ಈ ಸಿನಿಮಾದ ಬಗ್ಗೆ ನನಗೆ ಒಂದು ಆತ್ಮವಿಶ್ವಾಸ. ನಾನು ಮನೆಯಿಂದ ಹೊರಟಾಗ ನಾನು ಎಂತಿಗೆ ಹೇಳಿದೆ, ಹಿಂಗೆ ಅಜ್ಞಾತವಾಸದ ಟ್ರೈಲರ್ ರಿಲೀಸ್ ಈವೆಂಟ್ ಇದೆ, ಹೋಗಿ ಬರ್ತೀನಿ. ಒಂದೇ ಮಾತು ಹೇಳಿದ್ದೆ ಅವಳು, ಈ ಸಿನಿಮಾ ಮೆಗಾ ಹಿಟ್ ಆಗುತ್ತೆ ಈ ಸಿನಿಮಾ ಅಂತ. ಯಾಕೆಂತಂದರೆ ಅವರು ನಮ್ಮ ಹೇಮಂತ್ ರಾವ್ ಅವರ, ನಮ್ಮ ಇಡೀ ಕುಟುಂಬವೇ, ನನ್ನ ಹೆಂಡತಿ ಒಬ್ಬಳೆಲ್ಲ ನಮ್ಮ ಇಡೀ ಕುಟುಂಬವೇ ಅವರ ದೊಡ್ಡ ಫ್ಯಾನ್. ಅವರ ಚಿತ್ರಗಳನ್ನ ಒಂದೂ ಬಿಡೋದಿಲ್ಲ, ಹೋಗಿ ನೋಡ್ಕೊಂಬರ್ತಾರೆ. ನಮ್ಮ ಮನೇಲಿ ಈಗಾಗಲೇ ಸಪ್ತಸಾಗರ ಒಂದು 18-19 ರನ್ನಿಂಗ್ ಆಗ್ತಾನೆ ಇರಬೇಕು, ಹೋಗಿ ಓಡ್ತಾನೆ ಇದೆ ಈಗಲೂ. ಅದರಲ್ಲಿ ಒಂದು ದಿನ ಅಂತೂ ನಮ್ಮ ಶಾಲಿನಿ, ವರ್ಷ ಮತ್ತು ನನ್ನ ಹೆಂಡತಿ 3 ಜನ ಪಿಕ್ಚರ್ಗಳನ್ನ ಅಳ್ತಾ ಕೂತಿದ್ರು. ನಾನು ಭಾಳ ನೋಡ್ಬಿಟ್ಟು ವಾಪಸ್ ಹಂಗೆ ಹೊಟ್ಟೋಗ್ಬಿಟ್ಟೆ. ಅಯ್ಯೋ, ಈ ಥರ ಇನ್ನೂ ಅಳ್ತಾ ಕೂತಿದ್ದಾರೆ ಅಂತ. ನೋಡಿದಾಗೆಲ್ಲ ಅಳ್ತಾ ಕೂತಿರ್ತಾರೆ ಅಂಥ ಸಿನಿಮಾ. ಅಂತಹ ಚಿತ್ರಗಳನ್ನು ಕೊಟ್ಟಂಥ ಒಬ್ಬ ನಿರ್ದೇಶಕ ಇಂಥ ಒಳ್ಳೆಯ ಕಂಟೆಂಟ್ ಇರುವಂಥ ಸಿನಿಮಾವನ್ನು ನಿರ್ಮಾಣ ಮಾಡ್ತಾರೆ ಅಂತಂದರೆ ಇಲ್ಲಿ ಪ್ರೇಕ್ಷಕರು ಇಲ್ಲಿಂದನೇ ಈ ಒಂದು ಒಳ್ಳೆಯ ಸಿನಿಮಾದ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಹೊಂದಬಹುದು ಅಂತ ಹೇಳ್ತೀನಿ. ಸೊ ಹಾಗಾಗಿ ನಿಮಗೆ ಬೇಕಾಗಿದ್ದು ಒಂದು ಸಿನಿಮಾ ಮಾಡಿದಾಗ ಅಯ್ಯೋ ಕಂಟೆಂಟ್ ಇಲ್ಲ ಅನ್ನೋದು, ಇನ್ನೊಂದು ಸಿನಿಮಾ ಮಾಡಿದಾಗ ಕಂಟೆಂಟ್ ಬೇಕಿತ್ತು ಅಂತ ಕೇಳ್ತಿದ್ರು. ಇದೆಲ್ಲ ನಮಗೂ ಕೇಳಿ ನೋಡಿ ಅದನ್ನು ತಾಳೆ ಹಾಕಿ ತೂಗಾಕಿ ನೋಡಿದಾಗ ಎಸ್, ಜನ ಬದಲಾಗಿದ್ದಾರೆ, ಅವ್ರಿಗೆ ಕಂಟೆಂಟ್ ಸಿನಿಮಾಗಳು ಬೇಕು ಅಂತ ಹೇಳಿ ನಮ್ಮ ತಂತ್ರಜ್ಞರು ಬದಲಾಗಿದ್ದಾರೆ, ನಟರು ಬದಲಾಗಿದ್ದಾರೆ, ನಮ್ಮ ಚಿತ್ರರಂಗವೂ ಬದಲಾಗಿದೆ, ಜನರೂ ಬದಲಾವಣೆ ಕೇಳ್ತಿದ್ದಾರೆ. ಸೊ ಆ ಒಂದು ಅತ್ಯುತ್ತಮ ಅದ್ಭುತವಾದ ಕಂಟೆಂಟ್ ಇರುವಂಥ ಸಿನಿಮಾ ನಮ್ಮ ಅಜ್ಞಾತವಾಸಿ ಅಂತ ಹೆಮ್ಮೆಯಿಂದ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ಈ ಸಿನಿಮಾದಲ್ಲಿ ನಮ್ಮ ಜನಾರ್ದನ್ ಡೈರೆಕ್ಟ್ ಮಾಡುವಾಗ ಒಂದೊಂದು ಸೀನಲ್ಲೂ ಕೂಡ ನಾವು ಅಭಿನಯಿಸುವಾಗ ನಮಗೆ ಗೊತ್ತಿಲ್ಲದಂಗೆ ನಾವು ತಲ್ಲೀನರಾಗ್ತಿದ್ವಿ, ಇನ್ವಾಲ್ವ್ ಆಗ್ತಿದ್ವಿ. ಅಲ್ಲಿ ಒಂಥರ ಮಾಮೂಲಿ ನಮ್ಮ ಚೇಷ್ಟೆ ಪಾತ್ರಗಳನ್ನ ಬಿಟ್ಟು ಇಲ್ಲಿ ತುಂಬ ಸೀರಿಯಸ್ ಆದ ಪಾತ್ರಗಳನ್ನ ಮಾಡುವಾಗ ನಮಗೆ ಗೊತ್ತಿಲ್ಲದಂಗೆ ಆಂಗಿಕವಾಗಿ, ಮೌಖಿಕವಾಗಿ ಗೊತ್ತಿಲ್ಲ ಆಟೋಮೆಟಿಕ್ಕಾಗಿ ಎಕ್ಸ್ಪ್ರೆಷನ್ ಬರ್ತಾನೆ ಇರೋದು. ಆ್ಯಂಡ್ ಆ ಸಿನಿಮಾದ ಶಕ್ತಿ ಎಷ್ಟಿದೆ, ಎಷ್ಟು ದೊಡ್ಡ ಕಂಟೆಂಟ್ ಇರುವಂಥ ಸಿನಿಮಾ ಇದು ಅಂತ ನಮಗೆ ಅಭಿನಯ ಮಾಡುವಾಗಲೇ ಗೊತ್ತಿತ್ತು. ಸೊ ಅದರಲ್ಲೂ ನಮ್ಮ ಜನಾರ್ದನ್ ಚಿಕ್ಕಣ್ಣ ಸ್ವಲ್ಪ ಸ್ಟ್ರಿಕ್ಟು, ಒಂದು ಡೈಲಾಗು ಬಿಡಲ್ಲ. ನಾನು ಅಣ್ಣ ಕೇಳಿದೆ, ಏನು ಜನ ಒಂದು ಬಿಡ್ತಾರೆ, ಅಯ್ಯೋ ಬಿಡಲ್ಲ ಹೇಳೋ ಅನ್ನೋರು ಇವರು ಓಣ ಇಲ್ಲ ಸರ್, ಅದು ಹಂಗೆ ಬರಬೇಕು. ಸೊ
ಸೊ ಅದೆಲ್ಲ ಒಂಥರ ನೆನೆಸ್ಕೊಂಡಾಗ ಈಗ ಒಂದು ನಮ್ಮ ಜೀವನದ ಆಲ್ಬಮ್ನಲ್ಲಿ ಒಳ್ಳೆ ಮೆಮೊರಿ ಆಗುವಂಥ ಸಿನಿಮಾ ಇದಾಗುತ್ತೆ. ಯಾಕಂದರೆ ನಾನು ಎಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದೀನಿ. ನಾನು ಅಭಿನಯಿಸಿದಂಥ ಅತ್ಯುತ್ತಮ ಚಿತ್ರಗಳಲ್ಲಿ ಅಜ್ಞಾತವಾಸಿ ಕೂಡ ಒಂದು. ಸೊ ಹಾಗಾಗಿ ಈ ಸಿನಿಮಾದ ಬಗ್ಗೆ ಆಗಲೇ ಮಾವ ಹೇಳ್ದಂಗೆ ನಮ್ಮ ಭಾವನೆ ಹೇಳ್ದಂಗೆ ಸಕ್ಸಸ್ ಮೇಲೆ ಇನ್ನೂ ಮಾತಾಡ್ತೀವಿ, ಇಲ್ಲಿ ಸ್ವಲ್ಪ ಮಾತಾಡಿರ್ತೀವಿ. ಸೊ ಹಾಗಾಗಿ ನಾವು ಮಾತಾಡೋದು ಇನ್ನೂ ಬಾಕಿ ಇದೆ. ಅದಕ್ಕಿಂತ ಮುಂಚೆ ಮಾತಾಡಬೇಕಾಗಿರೋರು ನಮ್ಮ ನೆಚ್ಚಿನ ಕನ್ನಡ ಚಿತ್ರರಂಗವನ್ನು ಆರಾಧಿಸುವಂಥ ಚಿತ್ರ ಆರಾಧಕರು, ಸಿನಿಮಾ ಪ್ರೇಮಿಗಳು. ಈ ಸಿನಿಮಾವನ್ನು ಬಂದು ನೋಡಿ ಎಂಜಾಯ್ ಮಾಡಿ ಹರಸಿ ಆಶೀರ್ವದಿಸಿ. ಯಾಕೆಂದರೆ ಸೀಟಿನ ತುದಿಯಲ್ಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ ಇದಾಗಿರುತ್ತೆ. ಯಾಕೆಂದರೆ ತುಂಬ ಅತ್ಯುತ್ತಮ ದಿ ಬೆಸ್ಟ್ ಕಾಂಬಿನೇಷನ್ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಒಂದು ನಮ್ಮ ಹೇಮಂತ್ ಆಗಿರ್ಬೋದು, ಜನ ಆಗಿರ್ಬೋದು, ಅದ್ವೈತ ಆಗಿರ್ಬೋದು, ಅಂಡ್ ಚರಣ್ ರಾಜ್ ಆಗಿರ್ಬೋದು, ಅಂಡ್ ಕೃಷ್ಣ ಅವರಾಗಿರ್ಬೋದು, ಅಂಡ್ ನಮ್ಮ ಸಹ ನಿರ್ದೇಶಕರು ಅವರುಗಳು ಕೂಡ ಬಹಳ ಮನಸ್ಸಿಟ್ಟು ತುಂಬ ಡಿಸಿಪ್ಲಿನ್ ಆಗಿ ಕೆಲಸ ಮಾಡಿದ್ದಾರೆ. ಯಾಕೆಂದರೆ ಈ ಸಿನಿಮಾವನ್ನು ಜನಕ್ಕೆ ಒಪ್ಪಿಸ್ಬೇಕು, ಅವ್ರು ಒಪ್ಪಲೇಬೇಕು ಅನ್ನೋ ಕಾರಣದಿಂದ. ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಕುತೂಹಲವನ್ನು ಹೆಚ್ಚು ಮಾಡುವಂಥ ಒಂದೊಂದು ಸೀನ್ಗಳು ಕೂಡ ಈ ಸಿನಿಮಾದಲ್ಲಿದ್ದಾವೆ. ಸೊ ನೀವು ಬಂದು ಸಿನಿಮಾ ನೋಡಿದಾಗ ಡೆಫಿನೆಟಾಗಿ ಎಂಜಾಯ್ ಮಾಡ್ತೀರಾ. ನಮಸ್ಕಾರ. ನಾನು ಹೇಳ್ಬೇಕಾಗಿದ್ದು 90% ಪಾವನ ಅವ್ರು ಕವರ್ ಮಾಡಿಬಿಟ್ಟು ಹೋಗಲಿ ಸ್ಪೀಚಲ್ಲಿ. ಸೊ ಜಸ್ಟ್ ಈ ಸ್ಟೋರಿ ಬಗ್ಗೆ ಹೇಳೋದಾದರೆ, ಎನ್ ಐಡಿಯಾ ಕ್ಯಾನ್ ಸ್ಪಾರ್ಕ್ ಅ ಲಾಂಗ್ ಜರ್ನಿ ಅಂತ ಒಂದು ಮಾತಿದೆ. ಸೊ ನಾವೆಲ್ಲರೂ ಆ್ಯಸ್ ಎ ಟೀಮ್ ಒಟ್ಟಿಗೆ ಬಂದು ಅಜ್ಞಾತವಾಸಿ ಸಿನಿಮಾ ಮಾಡೋದಕ್ಕೆ ಬಿಗ್ಗೆಸ್ಟ್ ಸ್ಪಾರ್ಕ್ ವಾಸ್ ದಿ ಸ್ಟೋರಿ ಐಡಿಯಾ. ಸೊ ಕತೆ ಬಗ್ಗೆ ಹೇಳೋದಾದರೆ 1997 ಮಲ್ನಾಡ್ ರೀಜನಲ್ಲಿ ನಡೆಯುವಂಥ ಒಂದು ಕಾಲ್ಪನಿಕ ಕತೆ, ಒಂದು ಸಣ್ಣ ಹಳ್ಳಿಯಲ್ಲಿ ನಡೆಯುವಂಥ ಕಾಲ್ಪನಿಕ ಕತೆ. ಆ ಹಳ್ಳಿಯಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಸ್ಥಾಪನೆ ಆಗಿ ಒಂದು 25 ವರ್ಷ ಆಗಿರುತ್ತೆ. ಯಾವುದೇ ರೀತಿ ಒಂದು ಸಣ್ಣ ಕ್ರೈಮ್ ಆದರೂ ಆಗಲಿ, ಒಂದು ಯಾವುದೇ ರೀತಿ ಕೇಸ್ ಕೂಡ ರಿಪೋರ್ಟ್ ಆಗಿರಲ್ಲ. 1997 ಫಾರ್ ದಿ ವೆರಿ ಫಸ್ಟ್ ಟೈಮ್ ಒಂದು ಮರ್ಡರ್ ರಿಪೋರ್ಟ್ ಆಗುತ್ತೆ. ಸೊ ಯಾವುದೇ ರೀತಿ ಕೇಸ್ಗಳು ಇಲ್ಲದೇ ಇರೋ ಕಾರಣ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಕೂಡ ಆ ಹಳ್ಳಿಯಲ್ಲಿ ಜನಸಾಮಾನ್ಯರ ಥರನೇ ಬದುಕ್ತಾ ಇರ್ತಾರೆ. ಸೊ ವೆರಿ ಫಸ್ಟ್ ಟೈಮ್ ಒಂದು ಕೇಸ್ ಬಂದಾಗ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋಂಥ ಪೊಲೀಸ್ ತಂಡ ಅದನ್ನು ಹೇಗೆ ಸಾಲ್ವ್ ಮಾಡ್ತಾರೆ, ಅದು ಸ್ಟಾರ್ಟ್ ಆಫ್ ದಿ ಸ್ಟೋರಿ. ಸೊ ನನಗೆ ಗುಲ್ಟು ಆದ ನಂತರ ಸ್ವಲ್ಪ ಕ್ಲೂಲೆಸ್ ಆಗಿದ್ದೆ, ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು. ಇದರಲ್ಲಿ ಒಂದು 2 ಸಿನಿಮಾ ಐಡಿಯಾಗಳಿತ್ತು, ಬಟ್ ಯಾವುದೂ ಮೆಟೀರಿಯಲೈಸ್ ಆಗ್ತಾ ಇರಲಿಲ್ಲ, ಮುಂದಕ್ಕೆ ಹೋಗ್ತಾ ಇರಲಿಲ್ಲ. ಅಜ್ಞಾತವಾಸಿ ಕತೆ ನನಗೆ ಕೋವಿಡ್ ಟೈಮಲ್ಲಿ ಕೃಷ್ಣರಾಜ್ ಅವರು ಬಂದು ಹೇಳ್ತಾರೆ. ನನಗೆ ಫಾರ್ 3 ರೀಸನ್ಸ್ ತುಂಬ ಎಕ್ಸೈಟ್ ಮಾಡ್ತು ಈ ಕತೆ. ಫಸ್ಟು ಸ್ಕ್ರೀನ್ ಪ್ಲೇ ಡಿಸೈನ್ ಆಗಿದ್ದ ರೀತಿ, ಸೆಕೆಂಡ್ ಮೆಥಡ್ ಆಫ್ ಕಿಲ್ಲಿಂಗ್ ಆ್ಯಂಡ್ ದಿ ಮೋಟಿವ್ ಬಿಹೈಂಡ್ ದ ಕಿಲ್. ಈ ಮೂರು ಈ ಥ್ರಿಲ್ಲರ್ ಜಾನ್ರದಲ್ಲಿ ತುಂಬ ಫ್ರೆಶ್ ಆಸ್ಪೆಕ್ಟಲ್ಲಿ ಅವರು ಸ್ಟೋರಿ ಮತ್ತು ಸ್ಕ್ರೀನ್ ಪ್ಲೇ ಬರೆದಿದ್ರು ಅಂತ ಅನಿಸ್ತು. ಎಕ್ಸೈಟ್ ಆಯಿತು. ನಾನು ಹೇಮಂತ್ ಅವ್ರಿಗೆ ಕಥೆನ ಹೇಳಿದೆ. ಸೊ ಈ ಫೆಲ್ಟ್ ದ ಸೇಮ್, ಚೆನ್ನಾಗಿದೆ ಇದು ಅಂತ ಅಂದ್ಬಿಟ್ಟು. ಸೊ ಫಸ್ಟ್ ಐಡಿಯಲ್ ಚಾಯ್ಸ್ ನಿಮ್ಗೆ ಯಾರ ಜೊತೆ ಕೆಲಸ ಮಾಡಬೇಕು ಅಂತ ಹೇಳ್ತೀರ ಅಂದ ತಕ್ಷಣ ನನಗೆ ಫಸ್ಟು ನೆನಪಾಗಿದ್ದು ರಘು ಸರ್. ನನಗೆ ರಘು ಸರ್ ಒಂಥರ ಗೋಲ್ಡ್ ಮೈನ್ ಇದ್ದಂಗೆ. ಐ ಕೀಪ್ ಕಮಿಂಗ್ ಬ್ಯಾಕ್, ಮತ್ತು ವಾಪಸ್ ಬಂದು ಹೊಸ ಪಾತ್ರ ಯಾವುದೇ ಸಿಕ್ಕಿದ್ರು ಸರಿ ರಘು ಸರ್ ಜೊತೆಗೆ ಕೆಲಸ ಮಾಡಬೇಕು ಅಂತ ತುಂಬ ಅಂದರೆ ಒಂದು ದಾರಿ ಹುಡ್ಕೊಂತ ಹೋಗ್ತೀನಿ, ರಘು ಸರ್ ಜೊತೆಗೆ ಏನೋ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಬಿಟ್ಟು. ಪಾವನ್ ಅವರು ಅಫ್ಕೋರ್ಸ್ ಎಸ್ ನಾಟ್ ದಿ ಫಸ್ಟ್ ಚಾಯ್ಸ್, ಬಟ್ ಒಂದು 8-9 ಆ್ಯಕ್ಟ್ರೆಸಸ್ನ ನಾವು ಆಡಿಷನ್ ಮಾಡಿದ್ವಿ. ಒಂದು ಪರ್ಟಿಕ್ಯುಲರ್ ಮೊನಲಾಗ್ ಇತ್ತು ಸಿನಿಮಾದಲ್ಲಿ. ಸೊ ಅದನ್ನು ಯಾರು ರೈಟಾಗಿ ಆ್ಯಕ್ಟ್ ಮಾಡ್ತಾರೆ ಅವ್ರನ್ನ ಪಾತ್ರ ತೊಗೊಬೇಕು ಅಂತಿತ್ತು. ಸೊ ಆಫ್ ಆಲ್ ದಿ 9 ಆ್ಯಕ್ಟ್ರೆಸಸ್ ಐ ಥಿಂಕ್ ಯು ಪರ್ಫಾರ್ಮ್ ಬೆಸ್ಟ್ ಪಾವನ. ಸೊ ಈವನ್ ಫಸ್ಟ್ ಚಾಯ್ಸ್ ಆಗಿಲ್ಲ ಅಂದ್ರೂ ಯು ಆರ್ ದಿ ಬೆಸ್ಟ್ ಆ ಥರ. ಯೂಶಲಿ ನಾನು ಟ್ರೈಲರ್ ಮೂಲಕ ನಮ್ಮ ಕೆಲಸನ ತೋರ್ಸೋಕ್ಕೆ ಇಷ್ಟಪಡೋದು. ಜಾಸ್ತಿ ಮಾತಾಡೋಕ್ಕೆ ಯಾವತ್ತೂ ಜಾಸ್ತಿ ಮಾತಾಡೋದವನಲ್ಲ. ನನ್ನ ನಂಬಿಕೆ ಅಂದರೆ ನಾನು ಫಸ್ಟ್ ಕತೆ ಮಾಡಬೇಕು ಅಂತ ಓಡಾಡಿದಾಗ ಗಾಂಧಿನಗರಲ್ಲಿ ತುಂಬ ಆಫೀಸ್ಗಳಿಗೆ ವಿಸಿಟ್ ಮಾಡಿ ಏನೋ ಪ್ರೊಡ್ಯೂಸ್ ಮಾಡ್ತೀರಾ ಅಂತ ತುಂಬ ಓಡಾಡಿದ್ದೆ. ಗೋಧಿ ಬಣ್ಣ ಆದಮೇಲೆ ನಾನು ರಕ್ಷಿತ್ ಎಲ್ಲ ಮಾತಾಡ್ಕೊತಾ ಇದ್ದಿದ್ದು, ಈ ಥರ ಕತೆಗಳಿಗೆ ಯಾಕೆ ಇಷ್ಟು ಒದ್ದಾಡಬೇಕು, ಕತೆ ಮಾಡೋದಕ್ಕೆ, ಪ್ರೊಡ್ಯೂಸ್ ಮಾಡೋದಕ್ಕೆ, ಒಳ್ಳೆ ಸಿನಿಮಾ ಮಾಡೋಕ್ಕೆ ಹೊರಟಿದ್ವಿ, ಯಾಕೆ ಇಷ್ಟು ಕಷ್ಟ ಇರಬೇಕು ಅಂತ ನಾವು ಮಾತಾಡ್ಕೊತಾ ಇದ್ವಿ. ಆ್ಯಂಡ್ ಅವನು ಹೇಳ್ತಾ ಇದ್ದಿದ್ದು ನಾನು ಚೆನ್ನಾಗಿ
ನನ್ನ ಒಂದು ಪೊಸಿಷನಿಗೆ ಬಂದರೆ ಒಳ್ಳೆ ಕತೆಗಳಿಗೆ ನಾನು ಇನ್ವೆಸ್ಟ್ ಮಾಡ್ತೀನಿ, ನಾನು ಪ್ರೊಡ್ಯೂಸರ್ ಆಗ್ತೀನಿ ಅಂತ ನಾನು ರಕ್ಷಿತ್ ಮಾತಾಡ್ಕೊಂಡಿದ್ದು ಬೇಸಿಕ್ಲಿ ಅದೇ. ಆ್ಯಂಡ್ ಇವತ್ತು ಮಾಡ್ತಾ ಇರೋದು ಅವತ್ತು ನಾವಿಬ್ಬರು ಏನು ಮಾತಾಡ್ಕೊಂಡಿದ್ವು, ಒಳ್ಳೆ ಕತೆಗಳಿಗೆ ನಾವು ಇಷ್ಟಪಡೋಂಥದ್ದು ಆ್ಯಸ್ ರೈಟರ್ಸ್, ಆ್ಯಸ್ ಫಿಲ್ಮ್ ಮೇಕರ್ಸ್ ನಾವು ಎಕ್ಸೈಟ್ ಆಗೋಂಥ ಫಿಲಮ್ಗಳಿಗೆ ನಾವು ಯಾಕೆ ಅದನ್ನು ಯಾಕೆ ಜೀವಕ್ಕೆ ಯಾಕೆ ತರಬಾರ್ದು ಅನ್ನೋದು ಒಂದು ಪರ್ಸ್ಪೆಕ್ಟಿವಿಂದ ಪ್ರೊಡಕ್ಷನ್ ಶುರು ಮಾಡಿದ್ದು. ಆ್ಯಂಡ್ ನಂಗೆ ಭಾಳ ಹೆಮ್ಮೆ ಇದೆ ದಟ್ ಜನಾರ್ದನ್ ಮೊದಲನೇ ಸಿನಿಮಾನ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಜನಾರ್ದನ್ ಅಂದರೆ ಸಿಕ್ಕಾಪಟ್ಟೆ ಗೌರವ ಇದೆ. ತುಂಬ ಅದ್ಭುತವಾದ ಟೆಕ್ನಿಷಿಯನು, ತುಂಬ ಒಳ್ಳೆ ಫಿಲ್ಮ್ ಮೇಕರು. ಆ್ಯಂಡ್ ನಮ್ಮ ಇಂಡಸ್ಟ್ರೀಲಿ ಒನ್ ಆಫ್ ದ ಮೋಸ್ಟ್ ಬ್ರೈಟ್ ಫಿಲ್ಮ್ ಮೇಕರ್ಸ್ ಅಂತ ಹೇಳ್ಬೋದು, ಆ್ಯಸ್ ಅ ರೈಟರ್, ಆ್ಯಸ್ ಅ ಡೈರೆಕ್ಟರ್. ಆ್ಯಂಡ್ ನಮ್ಮ ಸ್ಟಾರ್ ಕಾಸ್ಟ್ ಬಗ್ಗೆ ಮಾತಾಡಬೇಕು ಅಂದರೆ ನಾನು ರಘು ಸರ್ ಹೇಳ್ತಾ ಇದ್ದೆ ರೀಸೆಂಟಾಗಿ, ನಾನು ಅವ್ರನ್ನ ಸೈನೈಡಲ್ಲಿ ಥಿಯೇಟ್ರಲ್ಲಿ ನೋಡಿದ್ದು. ಅವ್ರ ಪರ್ಫಾರ್ಮೆನ್ಸ್ ನನಗೆ ಇವತ್ತೂ ಅವರು ಆ ಒಂದು ಸಿಕ್ಕಾಕೊಂಡಿದ್ದು ಎಕ್ಸ್ಪೀರಿಯನ್ಸ್ನ ಎಷ್ಟು ಅದ್ಭುತವಾಗಿ ನಟನೆ ಮಾಡಿದರು ಅಂದರೆ, ನಾವು ತುಂಬ ಸತಿ ಏನು ಮಾಡ್ತೀವಿ ಅಂದರೆ ತಪ್ಪಂತಲ್ಲ, ಸಿನಿಮಾ ನಾಯಕ ತುಂಬ ಅಟೆನ್ಷನ್ ಕೊಡ್ತೀವಿ, ಪೋಸ್ಟರ್ ಮೇಲೆ ಮುಖ ಯಾರು ಇರ್ತಾರೆ ಅಂತ. ಬಟ್ ಆ ನಾಯಕನ ಹಿಂದೆ ಎಷ್ಟು ಜನ ಅದ್ಭುತವಾದ ನಟರಿರ್ತಾರೆ. ಆ ನಾಯಕನಿಗೆ ಒಂದು ಸೀನಲ್ಲಿ ಫೀಡ್ ಆಫ್ ಮಾಡೋದಕ್ಕೆ ಇಂಥ ಅದ್ಭುತವಾದ ನಟರುಗಳು ಇದ್ದಾಗೇ ಒಂದು ನಾಯಕ ಹುಟ್ಟಕ್ಕೆ ಸಾಧ್ಯ. ಅದು ಎಷ್ಟು ಸಿನಿಮಾಗಳಲ್ಲಿ ರಘು ಸರ್ ಮಾಡಿದ್ದಾರೆ ಅಂದರೆ, ಆ್ಯಂಡ್ ನನಗೆ ಅಂಥ ಒಂದು ಅದ್ಭುತ ಆ್ಯಕ್ಟರು ನಾವು ಸೆಲೆಬ್ರೇಟ್ ಮಾಡಬೇಕು ಅಂಥವ್ರು ಈ ಸಿನಿಮಾ ಮಾಡ್ತಾ ಇರೋದು ನನಗೆ ಭಾಳ ಹೆಮ್ಮೆಯ ವಿಷಯ. ಆ್ಯಂಡ್ ರಘು ಸರ್ ಒಬ್ಬರೇ ಅಲ್ಲ, ರವಿಶಂಕರ್ ಸರ್ ಆಗಲಿ, ಪಾವನ್ ಅವರಾಗಲಿ, ಸಿದ್ದು ಮೂಲಿಮನಿ ಆಗಲಿ, ಶರತ್ ಸರ್ ಆಗಲಿ, ಎಲ್ಲ ಅದ್ಭುತವಾದ ಸ್ಟಾರ್ ಕಾಸ್ಟ್ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಫಿಲಮ್ ನೋಡಿದ್ದೀನಿ, ನನಗೆ ಭಾಳ ಹೆಮ್ಮೆ ಇದೆ. ಒಳ್ಳೆ ಕಂಟೆಂಟು, ಒಳ್ಳೆ ಸಿನಿಮಾ ಮಾಡಿದ್ವಿ ಅನ್ನೋದು ನನ್ನ ನಂಬಿಕೆ. ಎಲ್ಲ ನಮ್ಮ ಸಿನಿಮಾ ಭಾಗಸ್ಥರು, ನಮ್ಮ ಕುಟುಂಬಸ್ಥರಿಗೆ ಎಲ್ಲರಿಗೂ ನಮಸ್ಕಾರ. ಮಹಾಭಾರತದ ಈ ಪೋರ್ಷನ್ನು ಅಜ್ಞಾತವಾಸ ಅನ್ನೋದೇ ವೇಷ ಮರೆಸ್ಕೊಂಡು ಬದುಕಬೇಕು ಅನ್ನೋದೇ. ಇವಾಗ ಲೋಕಲ್ ಇಬ್ಬರೇ ತಲೆ ಮರೆಸ್ಕೊಳ್ಳೋದು ಅಂತೀವಿ ನಾವು. ಇಲ್ಲಿ ತುಂಬ ಸಾಕಷ್ಟು ಮೆಚ್ಚುವಂಥ ಅಂಶಗಳು ಕಾಣ್ತವೆ. ಒಂದೇನಪ್ಪ ಅಂದರೆ, ಒಬ್ಬ ಡೈರೆಕ್ಟ್ರು ಇನ್ನೊಬ್ಬ ಡೈರೆಕ್ಟ್ರನ್ನ ಕತೆ ಕೇಳಿಬಿಟ್ಟು ಇದನ್ನು ನೀವು ಮಾಡಿ ಅಂತ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡಿದ್ದು, ಇದು ಇಂಡಸ್ಟ್ರಿ ಬೆಳೆಯೋದಕ್ಕೆ ತುಂಬ ಆರಾಮಾಗಿ ಹೇಮಂತ್ ಹೇಳ್ಬೋದಿದೆ, ನಾನೇ ಮಾಡಿಬಿಡ್ತೀನಿ ಬಿಟ್ಬಿಡಿ ಅಂತ. ಯಾಕೆಂದರೆ ಅವರು ಈಗಾಗಲೇ ಸಾಕಷ್ಟು ಒಳ್ಳೆ ಸಿನಿಮಾಗಳು ಮಾಡಿರೋದು, ಒಳ್ಳೆ ಕನ್ನಡ ಪ್ರೇಕ್ಷಕರಿಗೆ ಒಳ್ಳೆ ನೆನಪುಗಳನ್ನು ಕೊಟ್ಟಿರೋದು. ಹಾಗಾಗಿ ಏಕೆಂದರೆ ಇದು ಬರೀ ಡೈರೆಕ್ಟ್ರು ಅಂತಲ್ಲ, ಅದು ಕ್ಯಾಮ್ರಾಮ್ಯಾನ್ಗಳಿಗೆ ತುಂಬ ಚೆನ್ನಾಗಿದೆ. ಅವರವ್ರ ಕೆಲಸಗಳು ಟಪ ಅಂತ ಹೆಂಗೋ ಮುಗಿಸ್ಕೊಂಡ್ಬಿಡ್ತಾರೆ. ಅದು ಮ್ಯೂಸಿಕ್ ಆಗ್ಬೋದು, ಕತೆಗಾರ ಆಗ್ಬೋದು, ಕಲಾವಿದ ಆಗ್ಬೋದು, ನಿರ್ಮಾಪಕ ಆಗ್ಬೋದು, ಇವರೆಲ್ಲರಲ್ಲೂ ಈ ಎಕ್ಸ್ಚೇಂಜು ಮೊದಲಿತ್ತು. ಇದೆಲ್ಲ ಒಂದು ಗ್ಯಾಪ್ ಆಗಿದೆ. ಇದು ಮತ್ತೆ ಇವರು ಶುರು ಮಾಡಿದ್ದಾರೆ. ಇದು ಒಳ್ಳೆಯದಾಗಲಿ, ಅದು ಹುಟ್ಟಲಿ ಅನ್ನೋದೇ ನಮ್ಮ ಕಲಾವಿದರದು. ಹಾಗಿದ್ದಾಗ ನಾವೆಲ್ಲರೂ ನೆಮ್ಮದಿಯಾಗಿರ್ಬೋದು ನಿಜವಾಗಲೂ. ಹೌದಲ್ಲಪ್ಪ, ಈ ಥರದ ಕಥೆಗಳು ಹುಟ್ಟುತ್ತಾವಲ್ಲ ಅಂದ್ಬಿಟ್ಟು ಇದೊಂದು ಅಂಶ. ಆಮೇಲೆ ತುಂಬ ನಾವು ಕೆಲಸ ಎಲ್ಲ ಮಾಡಿದ್ಮೇಲೆ ಮಾತಾಡ್ತಿದ್ವಿ ಅಂದಾಗ ಅದಕ್ಕೊಂದು ಮತ್ತೆ ಹೇಮಂತ್ ಅವರು ತಾಯಿ ವಿಚಾರಕ್ಕೆ ಬಂದಾಗ ಅವ್ರ ತಾಯಿನ ಇಬ್ಬರು ಪೂಜೆ ದಿವಸ ಬಂದ ಮೇಲೆ ಖುಷಿ ಆಯಿತು. ಅವ್ರ ತಾಯಿದೊಂದು ಸ್ವಲ್ಪ ಡಿಸ್ಟರ್ಬ್ ಆಯಿತು, ಅವ್ರ ತಾಯಿನ ಹೋದಾಗ. ಆವಾಗ ಅದಕ್ಕೆ ಅವರು ಸ್ವಲ್ಪ ಟೈಮ್ ತಗೊಂಡು ಮತ್ತು ನಮಗೆ ಅದನ್ನು ಚೇತರಿಸ್ಕೊಂಡು ಮತ್ತೆ ಇದಕ್ಕೆ ಶುರು ಹಾಕೊಂಡಾಗ ಬೆಂಗಳೂರು ಕುಮಾರ್ ಅವ್ರು ಬಂದಿರೋದು ನಿಜವಾಗ್ಲೂ ಭಾಳ ತುಂಬ ಪ್ರೊಫೆಷ್ನಲ್ ಆಗಿ ಬಂದಿರೋದು ನಮಗೆ ಭಾಳ ಖುಷಿ ಆಯಿತು ಈ ಸಿನಿಮಾಗೆ. ಅಂದರೆ ಅವ್ರು ನೋಡಿ, ಯಾಕಂದರೆ ಅವರು 9 ಭಾಷೆ ಮಾಡೋರು. ಬೆಂಗಳೂರು ಕುಮಾರ್ ಅಂತ ಅಷ್ಟೇ, ತೆಲುಗು, ತಮಿಳು, ಕನ್ನಡಕ್ಕೂ ಅವ್ರು ಬೆಂಗಳೂರು ಕುಮಾರ್ ಬಂದಿರೋದು, ಅದು ನಮ್ಗೆ ತುಂಬ ಪ್ಲಸ್ ಆಗಿತ್ತು. ಇದು ನಿಜವಾಗ್ಲೂ ಇದು ನಮಗೆ ನಮ್ಮ ಸಿನಿಮಾಗೆ ನಿಜವಾಗ್ಲೂ ಒಂದು ಅಜ್ಞಾತವಾಸಿ ಅಂತ ಧೈರ್ಯ. ಇನ್ನು ಜನಾರ್ದನ್ ಈ ಕತೆ ಹೇಳಿದಾಗ ಫಸ್ಟು ಜನಾರ್ದನ್ ಹೇಳಿದ ತಕ್ಷಣ ಯಾರು ಜನಾರ್ದನ್ ಈ ಕತೆ ಮಾಡಿದ್ದು ಅಂತಂದರೆ ಅವ್ರ ಕುರುಗಳು ಅಂತ. ಒಂದು ಸ್ವಲ್ಪ ಸೈಲೆನ್ಸು. ಯಾವ ಪಾತ್ರ ಕೇಳಿದ್ರು ಇದ್ಯಾರು ಮಾಡ್ತಾರೆ, ಅದ್ಯಾರು ಮಾಡ್ತಾರೆ ಇಂತಿಂಥವ್ರು ಮಾಡ್ತಾರೆ ಅಂದರೆ ಎಲ್ಲ ಪಾತ್ರಗಳ ಬಗ್ಗೆನೂ ಹೊಟ್ಟೆ ಕಿಚ್ಚಾಗಂಗಿದೆ. ಶರತ್ ಒಂಥರ ಡಬಲ್ ಹೊಟ್ಟೆ ಕಿಚ್ಚಾಗತ್ತೆ. ಇವರು ಜ್ಯೋತಿಷಿಗಳು, ಇಡೀ ಈ ಸಿನಿಮಾ ಜ್ಯೋತಿಷಿಗಳು ಇವರೇ. ಸುಮ್ಮನೆ ಸೈಲೆಂಟಾಗಿ ಕೂತಾರೆ ನೋಡಿ ಇವರು, ರವಿಶಂಕರ್ ಗೌಡರು ಅವರೇ ನಿಜವಾದ ಜ್ಯೋತಿಷಿಗಳು ಈ ಸಿನಿಮಾಗೆ. ಬೋಸ್ರೇ ಬಿಡಲ್ಲ. ಹೇಮಂತ್ ಅವರಲ್ಲೇ ಸೈಡಿಗೆ ಕರ್ಕೊಂಡು ಹೇಳಿದ್ರು, ಇದು ಮರ್ಡರ್ ಮಿಸ್ಟರಿ ಸಿನಿಮಾ, ಜಾಸ್ತಿ ಕತೆ ಬಗ್ಗೆ ಬಿಟ್ಕೊಡ್ಬಿಡಿ, ಇಲ್ಲಾಂದ್ರೆ ನೀವು ಮರ್ಡರ್ ಆಗ್ತೀರಾ ಅಂತ. ಸೊ ಹಾಗಾಗಿ ಸೈಲೆಂಟಾಗಿ ಕೂತಿದ್ದೀನಿ.
ಆ ಥರದ್ದು ಯಾರ ಪಾತ್ರಗಳು ಕೇಳಿದ್ರು, ಪಾವನ ಅವ್ರದ್ದಾಗ್ಬೋದು, ಸಿದ್ದುದಾಗ್ಬೋದು, ಈ ಎಲ್ಲ ಕ್ಯಾರೆಕ್ಟರ್ ಬಂದಾಗ ಇವ್ರೇನು ಮಾಡ್ತಾರೆ ಅವ್ರೇನು ಮಾಡ್ತಾರೆ ಈ ಥರದ್ದು. ಆಮೇಲೆ ಒಂದು ಸಣ್ಣದಾಗೆ ಹೌದಲ್ಪ ಮುಂದೆ ಈ ಕೊಲೆ ನಮಗೆ ಕೆಲವು ಕೊಲೆಗಳು ನಿಮಗೆ ಮೆಂಟಲಿನೂ ಆಗುತ್ತೆ, ಫಿಸಿಕಲಿ ಆಗುತ್ತೆ. ಈ ಅದೇ ನಮ್ಗೆ ಹೇಳಿದ್ವಲ್ಲ ತಲೆಮರೆಸ್ಕೊಳ್ಳೋದು ಅಂತ, ಒಳಗೆ ತಳದೊಳಗೆ ನನ್ನೊಳಗೆ ಈ ಥರದ್ದು ಕೊಲೆ ಆದಾಗ ಏನು ಮಾಡೋಣ, ಯಾರಿಗೆ ಹೇಳೋಣ? ಈ ಥರದ್ದೇನೋ ಒಂದು ಮಾಡಿ ಮೊಸರು ಮಜ್ಜಿಗೆ ಮಿಕ್ಸಿಲ ಕರೆದು ರುಬ್ಬಿಬಿಟ್ಟವ್ರು ಇದನ್ನು ಹೆಂಗೆ ತಪ್ಪಿಸ್ಕೊಳಕ್ಕಾಗಲ್ಲ. ಆಮೇಲೆ ಎಲ್ಲೆಲ್ಲೋ ಆ ಥರದ್ದು ಇದಕ್ಕೆ ಸಪೋರ್ಟಿವ್ ಆಗಿ ತುಂಬ ಅದ್ಭುತ. ಚಿಕ್ಕಮಂಗ್ಳೂರಿನ ಯಾವ್ಯಾವ ಮನೆಗಳು ಅಲ್ಲಿ, ಅವು ಸುಮಾರು ಅವೆಲ್ಲ 500-600 ವರ್ಷದ ಹಳೆಯ ಮನೆಗಳು, 1 ಕಿಲೋಮೀಟರ್ ಮನೆಗಳು. 9 ವೆಂಕಟರಮಣ ಸ್ವಾಮಿ ಥರದ್ದು 9 ಮನೆಗಳು. ಇದು ನಮ್ಮ ಸಿನಿಮಾಗೆ ಮಾಡಿದ್ವಿ ನಾವು. ನನಗೆ ಒಂದು ಬಾಲ್ ಅಂತ ಹೇಳಿದ್ದು ಆಚಾರ ಕುಂತ್ಕೊಳ್ಳೋಕ್ಕೆ, ಇದು ಉಣ್ಣಕ್ಕೆ, ಇದು ಮಲ್ಕೊಳ್ಳೋಕ್ಕೆ, ಇದು ಮತ್ತೆ ಒಳಗೆ ಅವೆಲ್ಲ ಬಾಗ್ಲಕ್ಕೆ ಅಲ್ಲಿ ಅಡುಗೆ ಮಾಡ್ಕೊಂಡು ಅಲ್ಲೂ ಇರ್ಬೋದು ಅಂತ. ಹೀಗೆ ಲೈನ್ ಒಂದು 9-10 ದ್ವಾರಗಳಿರೋ ಆ ಮನೆ. ಅದು ಯಾರ್ದು ಆ ಮನೆ, ಅದು ನಮ್ಮ ಸಿನಿಮಾಗೆ ಸಂಬಂಧಪಟ್ಟ ಮನೆಯೇ ಅದು. ಆ ಥರದ ಲೊಕೇಶನ್ಗಳು ಈ ಕಥೆಗೆ ಪೂರ್ವಕವಾಗಿ ಅದು ಹೇಳ್ತಿರೋದು. ಆ ಥರದ ಪೂರ್ವಕವಾಗಿ ಇಷ್ಟೆಲ್ಲ ಮಾಡಿದಾಗ ನಮಗೊಂದು ಸಣ್ಣದಾಗಿ ಏನಪ್ಪ ಅಂತಂದರೆ ಒಂದು ಭಯ ಹುಟ್ಟಿದ್ದು ಈ ಕೊಲೆ. ಯಾಕಂದರೆ ಈಗಾಗಲೇ ಕೊಲೆ ಬಗ್ಗೆ ಸಾಕಷ್ಟು ಒಳ್ಳೆ ಸಿನಿಮಾಗಳು ಬಂದ್ಬಿಟ್ಟಿದ್ದಾವೆ, ಸಾಕಷ್ಟು ಒಳ್ಳೆ ಸಿನಿಮಾ ಬಂದಿದ್ದಾವೆ. ಒಂದು ಸಣ್ಣ ಆಸೆ ಹುಟ್ಟಿದ್ದೇನಂತಂದರೆ ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಒಳ್ಳೆ ಸಿನಿಮಾಗಳು ಬಂದಿದ್ದಾವೆ. ಆ ಒಳ್ಳೆಯ ಸಿನಿಮಾಗಳ ಸಾಲಿನಲ್ಲೇ ಜನಾರ್ದನ್ ಮತ್ತು ಹೇಮಂತ್ ರಾವ್ ಇದನ್ನು ಸೇರಿಸ್ತಾರೆ ಅನ್ನೋದೊಂದು